ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನ್ ಧನುಶ್ರೀ. ಒಡಿಶಾದ ರೈಲು ದುರಂತ ಬೆಂಗಳೂರು ಢವಢವ. ಈಶಾನ್ಯ ಭಾಗಕ್ಕೆ ತೆರಳಬೇಕಿದ್ದ ಪ್ರಯಾಣಿಕರು ರೈಲು ಸಿಗದೆ ಪರದಾಟವನ್ನು ನಡೆಸಿದ್ರು. ನಿನ್ನೆಯಿಂದ ಪರದಾಡಿದ ಜನರು ಊರು ಸೇರಿದ್ದ. ಈಗ ಹೇಗಿದೆ ಸ್ಥಿತಿ ನೀವೇ ನೋಡಿ. ಒಡಿಶಾ ರೈಲು ದುರಂತ ಕಣ್ಣೀರಿಟ್ಟ ಬೆಂಗಳೂರು. ಮತ್ತೆ ಟ್ರ್ಯಾಕ್ಗೆ ಇಳಿದ 3 ರೈಲು, ಜನ ನಿಟ್ಟುಸಿರು. ಒಡಿಶಾದಲ್ಲಿ ರೈಲು ಅವಘಡ ಆಗಿ ಬೆಂಗಳೂರಿನಲ್ಲೂ ಕೂಡ ರೈಲು ಸೇವೆ ಸ್ಥಗಿತ ಆಗಿತ್ತು. ಆದರೆ ಇದೀಗ ನೈಋತ್ಯ ರೈಲ್ವೆ ಅಧಿಕಾರಿಗಳು 3 ವಿಶೇಷ ರೈಲು ಸೇವೆಯನ್ನ ಆರಂಭಿಸಿರುವಂತದ್ದು. ಈ ಪೈಕಿ ನನ್ನ ಹಿಂಭಾಗದಲ್ಲಿ ಏನು ಈಗ ಪ್ರಾರಂಭ ಸೇವೆ ಆರಂಭಿಸಿದೆ ಜಸಿದ್ ಎಕ್ಸ್ಪ್ರೆಸ್. ಇದು ಬೆಂಗಳೂರಿನಿಂದ ಬಿಹಾರ್ನ ಜಸಿದ್ ಕಡೆಗೆ ಹೋಗುವಂತಹ ಸೂಪರ್ ಫಾಸ್ಟ್ ರೈಲು. ಒಡಿಶಾದ ಬಾಲಸೋರ್ನಲ್ಲಿ ನಡೆದ ಭೀಕರ ರೈಲು ಅಪಘಾತ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ. ಈ ದುರಂತದ ಪರಿಣಾಮ ಬೆಂಗಳೂರಿಗೆ ತಟ್ಟಿತ್ತು. ಬೆಂಗಳೂರಿಂದ ಈಶಾನ್ಯ ಭಾಗಗಳಿಗೆ ರೈಲು ಸೇವೆ ಸ್ಥಗಿತಗೊಳಿಸಲಾಗಿತ್ತು. ಪ್ರಯಾಣಿಕರು ರೈಲು ಸಿಗದೆ ಕಣ್ಣೀರಿಡ್ತಿದ್ರು. ಆದರೆ ಇಂದು ಹಳಿ ಜೋಡಣೆ ಯಶಸ್ವಿಯಾಗಿ ನಡೆದ ಹಿನ್ನೆಲೆ ಬೆಂಗಳೂರಿಂದ ಒಡಿಶಾಗೆ 3 ರೈಲು ಕಾರ್ಯಾಚರಣೆ ನಡೆಸಿದೆ. ನಿನ್ನೆಯಿಂದ ರೈಲಿಲ್ಲದೆ ಪರದಾಡಿದ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟರು. ನಾನು ಮುಟ್ಬೇಕಾಗಿರೋದು ನಾಳಿದ್ದು, ಬಟ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಸ್ಟೇಷನ್ ಇನ್ನೊಂದು ಜಾಯಿಂಟ್ ಆಗ್ಬೇಕಲ್ಲ, ಆ ಸ್ಟೇಷನ್ ಇಂದ ಹೋಗ್ಬೇಕು, ಅವರ ಸ್ಟೇಷನ್ ಇಂದ. ಅಲ್ಲಿಂದ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕು. ಅಲ್ಲೋಗಿ ನೋಡಿ ಲೋಕಲ್ ಟ್ರೈನ್ ಹೋಗ್ಬೇಕು. एक्चुअल एग्जैक्ट टाइम है 27 आवर्स। तो अभी तो सेम रूट में नहीं जा रहा है और घूम के जा रहा है। कितना टाइम लगेगा हमको पता नहीं। वो 1-1.5 घंटा 2 घंटा लेट हो सकता है। अब मेरा गांव में ये मेरा हावड़ा है। कल 10 बजे से आया रात को, कल रात 10 बजे। हाँ, अब गाड़ी एक छोड़ दिया, अब टिकट कैंसिल करके अब दुरंत कैंसिल करके टिकट। ನಿನ್ನೆ ರಾತ್ರಿ ಬೈಯಪ್ಪನಹಳ್ಳಿ SMVT ರೈಲ್ವೆ ನಿಲ್ದಾಣದಲ್ಲಿ ರೈಲು ಸಿಗದೆ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ರು. ಪ್ರಯಾಣಿಕರು ರಾತ್ರಿ ಇಡೀ ರೈಲು ನಿಲ್ದಾಣದಲ್ಲಿ ಉಳಿದುಕೊಂಡಿದ್ರು. ರೈಲು ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬಿಬಿಎಂಪಿ ಅಧಿಕಾರಿಗಳು ರಾತ್ರಿ ಊಟ, ಬೆಳಗಿನ ತಿಂಡಿ ವ್ಯವಸ್ಥೆಯನ್ನ ಮಾಡಿದ್ರು. ಮೆಡಿಕಲ್ ವ್ಯವಸ್ಥೆಯನ್ನ ಸಹ ಪ್ರಯಾಣಿಕರಿಗೆ ಕಲ್ಪಿಸಲಾಗಿತ್ತು. ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಏನಿದೆ ಅದೆಲ್ಲ ಇಲ್ಲೇ ಇಟ್ಟಿದ್ದೀವಿ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇದೆ. ಇಲ್ಲೇ ಎದುರುಗಡೆ ನಮ್ದು ಒಂದು PHC ಕೂಡ ಇದೆ, ಪಬ್ಲಿಕ್ ಹೆಲ್ತ್ ಸೆಂಟರ್. ಪ್ರೈಮರಿ ಹೆಲ್ತ್ ಸೆಂಟರ್. ಅಲ್ಲಿ ಕೂಡ ನಾವು ಅದನ್ನು ಓಪನ್ ಇಟ್ಟಿದ್ದೀವಿ 24/7. ಏನೇ ಇದ್ರೂ ಕೂಡ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೀವಿ. ಇನ್ನು ಒಡಿಶಾದ ಈ ರೈಲು ಅವಘಡದಿಂದಾಗಿ ಅಲ್ಲಿನ ರೈಲ್ವೆ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದ ಕರ್ನಾಟಕದ 30 ಮಂದಿ ವಾಲಿಬಾಲ್ ತಂಡವನ್ನು ರಾಜ್ಯ ಸರ್ಕಾರ ವಿಶೇಷ ವಿಮಾನದ ಮೂಲಕ ಯಶಸ್ವಿಯಾಗಿ ವಾಪಸ್ ಕರೆತಂದಿದೆ. ನಾವು 10:50 ಟ್ರೈನ್ ಬ್ಯಾಂಗ್ಳೂರ್ ಯಶವಂತಪುರಕ್ಕೆ, ನಮ್ದು 10:10ಕ್ಕೆ ಸ್ವಲ್ಪ ರಿಸರ್ವೇಶನ್ ಆಗಿದ್ದು, ಸ್ವಲ್ಪ ಆಗಿರಲಿಲ್ಲ. ಸರಿ ಮೇಡಮ್ ಹೇಳಿದ್ರು ಹೋಗ್ಲಿ ಬಿಡಮ್ಮ, ಅದಕ್ಕೆ ಹೋಗಿ ಆಗಿದ್ರೆ ಅಂತ ಹೇಳಿ ಇದು ಮಾಡಿದ್ರು. ಹಾಗಾಗಿ ನಾವು ಸರ್ ಅದು ದೇವರ ದಯೆ ಅನ್ಸುತ್ತೆ ನಮ್ಗೆ, ನಾವು ಅದು ಬಚಾವಾದ್ವಿ. ಇಲ್ಲ ಅಂತ ನಾವು ಆ ಟ್ರೈನ್ಗೆ ಹೋಗಿ ನಮ್ಗೆ ಅನಾಹುತ ಆಗ್ಲಿಕ್ಕೆ 1 ಗಂಟೆಗೆ ಅದೇ ಟ್ರೈನ್ಗೆ ಹೋಗ್ಬೇಕು ಅಂತ ಪ್ಲಾನ್ ಇತ್ತು. ಬಟ್ ನಮ್ಮ ಕೋಚಸ್ ಅವ್ರಿಗೆ ತುಂಬಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇವತ್ತು ಇದೀವಿ ಅಂದ್ರೆ ಅವರೇ ಕಾಣೆ. ಆಟಗಾರರು ಹೇಳ್ತಿರುವಂತಹದ್ದು, ಎಲ್ಲೋ ಒಂದ್ ಕಡೆ ಸಾಕಷ್ಟು ಭಯ ಭೀತರಾಗಿದ್ವಿ. ಯಾಕಂದ್ರೆ ನಾವು ಬರ್ತಿರುವಂತಹ ಮಾರ್ಗ ಮಧ್ಯದಲ್ಲಿ ಈ ರೀತಿಯಂತ ಟ್ರೈನ್ ಆಕ್ಸಿಡೆಂಟ್ ಆಗಿದೆ, ಇಷ್ಟು ಸಾವಿನ ನೋವಾಗಿದೆ. ಈ ಒಂದು ಕಾರಣಕ್ಕೂ ನಾವು ಕೂಡ ಭಯಭೀತರಾಗಿದ್ದು. ಅದೇ ಸರ್ಕಾರ ನಮಗೆ ಒಂದು ಫ್ಲೈಟ್ ಟಿಕೆಟ್ ಹಾಕೊಂಡು ಕರ್ಸ್ಕೊಂಡಿರುವಂತದ್ದು ತುಂಬಾ ಖುಷಿ ಇದೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18.